ಅಖಿಲ ಭಾರತ ಹಿಂದೂ ಮಹಾಸಭಾ ವತಿಯಿಂದ ನಮ್ಮೆಲ್ಲ ಪತ್ರಕರ್ತರಿಗೂ ಸ್ವಾಗತ ಸುಸ್ವಾಗತ. ಈ ನಾವು ರಥಯಾತ್ರೆ ಮಾಡ್ತಾ ಇರೋದು ಪ್ರತಿ ಕರ್ನಾಟಕದ ಮನೆ ಮನೆಯಲ್ಲಿ ಮುಟ್ಟುವ ಕೆಲಸ ತಮ್ಮಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಮತ್ತೆ ನಿಮ್ಮ ಕಡೆಯಿಂದ ಆ ಕೆಲಸ ಆಗುತ್ತೆ ಅನ್ನೋ ನಂಬಿಕೆನೂ ನನ್ನಲ್ಲಿದೆ, ನಮ್ಮ ಸಮಿತಿಯಲ್ಲಿದೆ, ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಒಪ್ಪಿದೆ. ಆದ್ರೆ ಇಲ್ಲಿ ನಮ್ಮಲ್ಲಿ ಒಂದು ಚೇಂಜಸ್ ಏನು ಅಂದ್ರೆ ರಥಯಾತ್ರೆಗೆ ಇನ್ನ ಪರ್ಮಿಷನ್ ನಮಗೆ ಸಿಕ್ಕಿಲ್ಲ. ಮೊಹರಂ ಇದೆ ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ತಡೆ ಹಿಡಿದಿದ್ದಾರೆ. ಅದು ಇವತ್ತು ಸಾಯಂಕಾಲದೊಳಗೆ ಗೊತ್ತಾಗುತ್ತೆ. ರಥಯಾತ್ರೆ ಬಗ್ಗೆ ಸ್ವಲ್ಪ ಇನ್ನ ನಮ್ಗೆ ನಿರ್ದಿಷ್ಟವಾದ ಮಾಹಿತಿ ಬಂದಿಲ್ಲ. ನಾವು ಮಾಡ್ಬೇಕು ಅನ್ನೋದು ಪ್ರಿಂಟ್ ಹಾಕಿ ಪ್ರತಿ ಕಮಿಷನರ್ ಇಂದ BBMP ಇಂದ ಕೊಟ್ಟಿದೀವಿ. ಪರ್ಮಿಷನ್ ಕೊಡೋ ಕರ್ತವ್ಯ ಅವ್ರದ್ದು. ಅವ್ರು ಕೊಟ್ರೆ ನಾವು ಮಾಡೇ ಮಾಡ್ತೀವಿ. ನಾವು ರೆಡಿ ಇದೀವಿ. ಪರ್ಮಿಷನ್ ಇಲ್ಲ ಅಂದ್ರೆ ನಾವು ಮಾಡಬೇಕು ಅಂತ ಮೊಹರಂ ಬಂದಿದೆ ಅಂತ ನಮಗೆ ಸರ್ಕಾರದಿಂದ ಬರಬೇಕು. ಇವಾಗ ನಾವು ಕಮಿಷನರ್ ಕೊಟ್ಟಿದ್ ಮಾತ್ರಕ್ಕೆ ಅವರೇ ಮೈನ್ ಅಲ್ಲ, ಅವರು ಸರ್ಕಾರದಿಂದ ತಗೋಬೇಕು. ಸರ್ಕಾರ ಇವತ್ತಿನ ಕಾಲದಲ್ಲಿ ಹೆಂಗಿದೆ ಅನ್ನೋದು ನಾನು ಮಾತಾಡಕ್ ಹೋಗಲ್ಲ, ಅದ್ರ ಅವಶ್ಯಕತೆನೂ ಬೇಡ. ಅದು ನಿಮಗೆ ಗೊತ್ತಿದೆ. ನಮ್ಮ ಮಾಡೋದಕ್ಕೆ ಅವ್ರು ಹೇಳಿರೋದು ಮೊಹರಂ ಇದೆ, ಅದರಿಂದ ನಿಮಗೆ ಕೊಡಕ್ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೂ ಡಿಸ್ಕಸ್ ನಡೀತಾ ಇದೆ. ಮಧ್ಯಾಹ್ನ ಮೇಲೆ ಕರೆದಿದ್ದಾರೆ ಇನ್ನ ನಮಗೆ. ಕಾಡು ಮಲ್ಲೇಶ್ವರಂ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ 5ನೇ ಗೇಟ್ ವರೆಗೂ ಅಷ್ಟೇ. ನಾವು ಜಾಸ್ತಿ ಕೇಳಿಲ್ಲ. 3 ಕಿಲೋಮೀಟರ್ ಇಂದ 3.5 ಕಿಲೋಮೀಟರ್ ಅಷ್ಟೇ ಕೇಳಿದೀವಿ. 3 ಕಿಲೋಮೀಟರ್ ಕೇಳಿದೀವಿ. ಅದೊಂದು ಸ್ವಲ್ಪ ಇದೆ. ಯಾಕಂದ್ರೆ ನಾವು ಇವಾಗ ಯಾಕೆ ಹೇಳಿಲ್ಲ ಅಂದ್ರೆ ಅಕಸ್ಮಾತ್ ಪರ್ಮಿಷನ್ ಕೊಟ್ರೆ ನೀವು ಮೊದ್ಲು ಯಾಕೆ ಹೇಳಿಲ್ಲ ಅಂತ ನಿಮ್ಗೂ ಒಂದು ಕನ್ಫ್ಯೂಷನ್ ಇರಬಾರ್ದಲ್ವಾ. ನಮ್ಮ ಕಾರ್ಯಕ್ರಮಗಳು ಹಿಂಗಿದೆ ಅಂತ ಹೇಳಿದೀವಿ. ಇದರಲ್ಲಿ ಪರ್ಮಿಷನ್ ಕೊಟ್ರೆ ಅದು ಆಗುತ್ತೆ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಅದನ್ನ ಏನು ಮಾಡಕ್ಕಾಗಲ್ಲ, ರದ್ದು ಮಾಡ್ಲೇಬೇಕು. ಸರ್ಕಾರದ ವಿರುದ್ಧ ನಾವೇನು ಮಾತಾಡಕ್ಕಾಗಲ್ಲ. ಪೂಜೆ ಮಾಡ್ತೀವಿ, ಅಲ್ಲಿಂದ ಹೋಗ್ತೀವಿ. ಅದರಿಂದ ಅದೊಂದು ಬಿಟ್ಟು ಮಿಕ್ಕಿದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ಅದು ಪರ್ಮಿಷನ್ ಬಂದ್ರೆ ಅದನ್ನು 100% ಮಾಡ್ತೀವಿ. ಪರ್ಮಿಷನ್ ಬಂದಿಲ್ಲ ಅಂದ್ರೆ ಅದೊಂದು ಪೆಂಡಿಂಗ್ ಇಟ್ಟು ಅಲ್ಲಿ ಪೂಜೆ ಅಂತ ಇದ್ದೇ ಇರುತ್ತೆ. ನಮ್ಮ ಸ್ವಾಮಿ ಚಕ್ರಪಾಣಿ ಮಹಾರಾಜ್ ಅವರ ಕಡೆಯಿಂದ ಕಾಡು ಮಲ್ಲೇಶ್ವರ ಪೂಜೆ ಇತ್ತು, ಅಲ್ಲಿಂದ ನಮ್ಮ ಕಿಂಗ್ಸ್ ಕೋರ್ಟ್ಗೆ ಹೋಗ್ತೀವಿ. ರಥಯ ಪರ್ಮಿಷನ್ ಕೊಟ್ರೆ ನಡ್ಕೊಂಡು ಹೋಗ್ತೀವಿ, ಇಲ್ಲಾಂದ್ರೆ ಮಾಮೂಲಿ ಮಾರ್ಗದಲ್ಲಿ ನಾವು ಸಂಚರಿಸ್ತೀವಿ. ಅದೊಂದೇ ವ್ಯತ್ಯಾಸ ಇರೋದು. ಇಷ್ಟಿದೆ. ಮತ್ತೆ ಇದು ಮತ್ತೆ 12ರಿಂದ 1 ಗಂಟೆ ಒಳಗಡೆ ನಮ್ಮ ವಿಲ್ಸನ್ ಮ್ಯಾನರ್ ಅಲ್ಲಿ ಪತ್ರಿಕಾಗೋಷ್ಠಿ ಇರೋದ್ರಿಂದ ತಾವುಗಳೆಲ್ಲ ದಯಮಾಡಿ ಬಂದು ನಮ್ಮ ಹಿಂದೂ ಐಕ್ಯತೆಯ ಬಗ್ಗೆ ನಾವು ಮಾಡ್ತಾ ಇರೋ ಒಂದು ಕೆಲಸನ ಎಲ್ಲ ಸಾರ್ವಜನಿಕರಲ್ಲಿ ತಮ್ಮೆಲ್ಲರಿಗೂ ತಲುಪಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಏನಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ಕಾಲ್ನಡಿಗೆ ಇರಲ್ಲ. ಅಲ್ಲಿಂದ ನಾವು ಗಾಡಿಗಳಲ್ಲಿ ಹೋಗ್ತೀವಿ, ಪ್ರೊಸೆಷನ್ ಹೋಗ್ತೀವಿ, ಬಟ್ ನಡಿಗೆ ಇರಲ್ಲ. ನಮ್ಮ ಒಂದು ಲೆಕ್ಕಾಚಾರ ಒಂದು ಅವ್ರ ಜೊತೆ ಅವ್ರದ್ದು Z+ ಸೆಕ್ಯೂರಿಟಿ ಬರೋದ್ರಿಂದ ಅವ್ರ ಜೊತೆ ನಮ್ದೊಂದು 20 ಕಾರ್ ಇರುತ್ತೆ. ಅವ್ರೇನು ಪರ್ಮಿಷನ್ ಕೊಟ್ರೆ 20 ಕಾರ್ಗಳನ್ನ ನಿಲ್ಲಿಸಿ ನಡಿಗೆಯಲ್ಲಿ ಹೋಗೋಣ ಅಂತ. ಅದಕ್ಕೆಲ್ಲ ಕಂಸಾಳೆ ಅದೆಲ್ಲ ಮಾಡಿದೀವಿ. ಅದ್ರದ್ದು ಮೆರವಣಿಗೆ ತರ ಹೋಗೋ ತರ ಇರುತ್ತೆ. ಇಲ್ಲ ಅಂತ ಮಾಮೂಲಿ ಅದೆಲ್ಲ ಕ್ಯಾನ್ಸಲ್ ಮಾಡ್ತೀವಿ, ಕಾರಲ್ಲಿ ಹೋಗ್ತೀವಿ ಅಷ್ಟೇ. ಕಾರುಗಳಲ್ಲಿ ಮಾಮೂಲಿಯಾಗಿ ಹೋಗ್ತೀವಿ. ಸೆಲೆಬ್ರೇಷನ್ ಏನಿದೆ, ಏನಿದೆ, ಇದ್ರ ಮೂಲಕ ನೀವು ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಹೋಗ್ತಿದ್ದೀರಿ? ಯಾವ ಸಂದೇಶ ಕೊಡಬೇಕು ಅನ್ನೋದು ನಮ್ಮ ಹಿಂದೂಗಳ ಐಕ್ಯತೆ, ಹಿಂದೂಗಳ ದುರ್ಬಲತೆನ ಬಳಸಿಕೊಂಡು ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆನ ತುಳಿತಾ ಇರೋ ಜನಗಳಿಗೆ ನಮ್ಮ ಒಂದು ಐಕ್ಯತೆಯ ಬಗ್ಗೆ ಒಂದು ಸಂದೇಶ. ರಥಯಾತ್ರೆ ಬಂದು ಕಾಡು ಮಲ್ಲೇಶ್ವರಂ ದೇವಸ್ಥಾನದಿಂದ ಪ್ಯಾಲೇಸ್ ಗ್ರೌಂಡ್ 3ರಿಂದ 3.5 ಬೆಂಗಳೂರು ಮಾತ್ರ. ಅಲ್ಲಿ ನಮ್ಮ ಲೆಕ್ಕಾಚಾರ 1,000 ಜನ ಸೇರೋಣ ಅಂತ. ಅದ್ರ ಮೇಲೆ ಪರ್ಮಿಷನ್ ಕೊಟ್ಟಿಲ್ಲ. ನಾವು ಕೇಳಿದ್ರು 1,000 ಜನಕ್ಕೆ ಪರ್ಮಿಷನ್ ಕೊಡಿ ಅಂತ. ಅದು ನಮ್ಗೆ ಗೊತ್ತಿಲ್ಲ. ನಾವು ಕೇಳಿದ್ರೆ 1,000 ಜನಕ್ಕೆ ಪರ್ಮಿಷನ್ ಕೇಳಿದೀವಿ. ಉದ್ಘಾಟನೆಗೆ ನಮ್ಮ ನಿಮಿಷ ಹೇಳ್ತಾರೆ. ಜಗದೀಶ್ ಸರ್ಕಾರ ಅಂತೇಳಿ ರಾಜ್ಯ ಕಾರ್ಯದರ್ಶಿಯಾಗಿದ್ದೇನೆ. ಈಗಾಗಲೇ ತಾವು ಕೇಳ್ತಿರೋ ಹಾಗೆ ಪ್ರೋಗ್ರಾಮ್ ಚಾಲನೆ ಮಾಡಕ್ಕೆ ಯಾರು ಬರ್ತಾರೆ ಅಂತ ಕೇಳ್ತಾ ಇದ್ರ. ಈಗಾಗಲೇ ತಮಗೆ ತಲುಪಿರುತ್ತ ನಮ್ಮ
ಇನ್ವಿಟೇಷನ್ ಕಾರ್ಡ್ ಪ್ರಕಾರ ಇಲ್ಲಿರುವಂಥ ನಮ್ಮ ನ್ಯಾಷನಲ್ ಸೆಕ್ರೆಟರಿ ಆಗಿರುತ್ತ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರುವಂಥ ಚಕ್ರಪಾಣಿ ಮಹಾರಾಜ್ ಅವರೇ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಅವ್ರ ಮುಖಾಂತರ ಈ ಕಾರ್ಯಕ್ರಮ ಚಾಲನೆ ಆಗುತ್ತೆ. ಇದಕ್ಕೆ ಅಧ್ಯಕ್ಷತೆ ವಹಿಸಿರುವಂಥವರು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವಂಥ ಮನೋಜ್ ಅಲಂಗಲ್ ಅವರು. ಇದಕ್ಕೆ ಮುಖ್ಯವಾದಂಥ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ, ಗಣ್ಯರೆಲ್ಲ ಬರ್ತಾ ಇದ್ದಾರೆ. ನಮ್ಮ ಪಾರ್ಟಿಯ ಬೇರೆ ಸ್ಟೇಟಲ್ಲಿರುವಂಥ ಮೆಂಬರ್ಗಳು, ಪ್ರೆಸಿಡೆಂಟ್ಗಳು ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರೆ. ನ್ಯಾಷನಲ್ ಪ್ರೆಸಿಡೆಂಟ್ಗಳು ಮತ್ತೆ ತಮಿಳುನಾಡಿಂದಾಗಲಿ ಕೇರಳದಿಂದಾಗಲಿ ಎಲ್ಲ ಕಡೆಯಿಂದನೂ ಜನ ಬರ್ತಾ ಇದ್ದಾರೆ. ಈಗಾಗಲೇ ಒಬ್ಬರು ಕೇಳೋರು ಇದ್ರ ಮುಖ್ಯ ಉದ್ದೇಶ ಏನು ನಿಮ್ಮದು ಅಂತ ಹೇಳಿ. ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಈಗಾಗಲೇ ನಮ್ಮ ಯುವ ರಾಜ್ಯಾಧ್ಯಕ್ಷರು ಹೇಳಿದಾಗೆ ಈ ಗೌರವರನ್ನ ಭೇಟಿ ಮಾಡ್ತೀವಿ, ಮನವಿ ಪತ್ರ ಸಲ್ಲಿಸ್ತೀವಿ ಅಂತ ಹೇಳಿದರೆ, ಮನವಿ ಪತ್ರ ಸಲ್ಲಿಸುವ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಮ್ಮ ಪಕ್ಷದ ಸಂಘಟನಾಕಾರರಾದ ನಮ್ಮ ವೀರ ಸಾವರ್ಕರ್ ಅವ್ರದ್ದು ಪುತ್ಥಳಿ ನಮ್ಮ ಬೆಂಗಳೂರಲ್ಲಿ ಒಂದೇ ಒಂದಿದೆ, ಅದು ಯಡಿಯೂರು ಲೇಕ್ ಹತ್ರ ಇದೆ. ಆ ಪುತ್ಥಳಿನ ಮಧ್ಯಭಾಗದಲ್ಲಿ, ಬೆಂಗಳೂರಿನ ಮಧ್ಯಭಾಗದಲ್ಲಿ ಮಾಡಬೇಕು ಅಂತ ಒಂದು ಮನವಿ, ಹಾಗೂ ಅದ್ರ ಜೊತೆಗೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಮುಖ್ಯವಾಗಿ ಆ ವಿಚಾರಕ್ಕೋಸ್ಕರನೇ ನಾವು ಇಲ್ಲಿ ಬಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ಹಿಂದೂಗಳೆಲ್ಲರಿಗೂ ಒಂದು ಒಕ್ಕಲಿನಿಂದ ಜೊತೆಗಿರಬೇಕು ಅನ್ನೋ ಸಂದೇಶ ಕೊಡೋದಕ್ಕೋಸ್ಕರ ಈ ರಥಯಾತ್ರೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ತಮ್ಮದೇನಾದ್ರು ಇದಕ್ಕೆ ಕೇಳ್ಬೋದು ಸರ್? ಯಾವ್ದೋ ಪಕ್ಷದ ಅಂತ ಏನೋ ಯೂಸ್ ಮಾಡಿದೆ, ಏನದು ಪಕ್ಷದ? ಸರ್ ಇದು ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾನೇ ಪಕ್ಷ, ಇದು ಪೊಲಿಟಿಕಲ್ ಪಕ್ಷ ಸರ್ ಇದು. ಹೌದಾ ಸರ್? ನೀವು ವೀರ ಸಾವರ್ಕರ್ ಪ್ರತಿಮೆ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರ ಕಾಂಗ್ರೆಸ್ ಸರ್ಕಾರ? ಅದನ್ನು ಮಾಡಬೇಕು ಅಂತಾನೆ ನಾವು ಒತ್ತಾಯ ಮಾಡಕ್ಕೆ ಅವರು ಮನವಿ ಪತ್ರ ಸಲ್ಲಿಸ್ತಾ ಇರೋದು ಸರ್. ಒತ್ತಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮನಗುಡುತ್ತಾ? ಸರ್ ಕೇಳೋದು ನಮ್ಮ ಧರ್ಮ ಸರ್, ಒತ್ತಾಯ ಮಾಡ್ತೀವಿ, ಇಲ್ಲ ನಾವು ಅದಕ್ಕೆ ಏನ್ ಬೇಕೋ ಸೂಕ್ತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಸರ್. ದೇಶದ ಏಳಿಗೆಗೆ, ಹಿಂದುತ್ವದ ಏಳಿಗೆಗೆ, ಸನಾತನ ಪರಂಪರೆ ಸಂಸ್ಕೃತಿ ಉಳಿಸುವಲ್ಲಿ ನಮ್ದು ಎಷ್ಟು ಪ್ರಮುಖ ಪಾತ್ರ ಇದೆಯೋ ನಮಗಿನ ಜಾಸ್ತಿ ಪಾತ್ರ ಇರೋದು ಪತ್ರಿಕಾ ರಂಗ, ಮಾಧ್ಯಮ ರಂಗ. ನೀವು ಕೈ ಜೋಡಿಸಿದ್ರೆ ನಮ್ಮ ಕೆಲಸ ತುಂಬಾ ಸುಲಭ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.